So there is a purpose behind praying and fasting. ಉಪವಾಸ ಮತ್ತು ಪ್ರಾರ್ಥನೆ ಇದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಅನ್ನುವಂಥದ್ದಿರುತ್ತೆ. We can concentrate more when we come together without having breakfast. ನಾವು ಬೆಳಗಿನ ಉಪಹಾರವನ್ನ ಮಾಡದೆ ಒಟ್ಟಾಗಿ ಬರುವಾಗ ಹೆಚ್ಚು ಗಮನವನ್ನ ನಾವು ಕೇಂದ್ರೀಕರಿಸಬಹುದಾಗಿದೆ. So you go without breakfast and lunch one day and seek God. ನೀವು ಒಂದು ದಿನ ಆ ಒಂದು ಬೆಳಗಿನ ಉಪಹಾರ ಅಥವಾ ಊಟವನ್ನ ಬಿಟ್ಟು ದೇವರನ್ನ ಹುಡುಕ್ರಿ. You're able to concentrate more. Your mind is focused on the Lord. ಆಗ ನೀವು ಹೆಚ್ಚು ಗಮನವನ್ನ ಕೇಂದ್ರೀಕರಿಸ್ತೀರಿ. ನಿಮ್ಮ ಮನಸ್ಸು ಕರ್ತನ ಕಡೆ ಹೆಚ್ಚು ಗಮನವನ್ನ ಕೇಂದ್ರೀಕರಿಸಿರುತ್ತವಾಗ. I remember in the early days when we started meeting as a church in our home way back in 75, 76. 1975-76ರಲ್ಲಿ ನಮ್ಮ ಮನೆಯಲ್ಲಿ ಆ ಒಂದು ಕೂಟವನ್ನ ಪ್ರಾರಂಭಿಸುವಂತ ಸಂದರ್ಭಗಳಲ್ಲಿ ನನಗಿನ್ನೂ ನೆನಪಿದೆ. Whenever we had a holiday, national holiday, we would almost always have a half day of fasting and prayer. ನಮ್ಮಲ್ಲಿ ಯಾವತ್ತಾದ್ರೂ ಆ ಒಂದು ರಾಷ್ಟ್ರೀಯ ಒಂದು ರಜಾ ದಿನ ಅಂತ ಕಂಡು ಬಂತಪ್ಪ ಅಂದ್ರೆ ನಾವು ಆ ಒಂದು ದಿನದ ಅರ್ಧ ದಿನ ಉಪವಾಸ ಮತ್ತು ಪ್ರಾರ್ಥನೆಗೆ ಮೀಸಲಿಡ್ತಾ ಇದ್ವಿ. We come together and pray. We were just a few people. ನಾವು ಒಟ್ಟಾಗಿ ಕೆಲವು ಜನರು ಮಾತ್ರ ಬರ್ತಿದ್ವಿ, ಉಪವಾಸ ಮಾಡ್ತಿದ್ವಿ, ಪ್ರಾರ್ಥನೆ ಮಾಡ್ತಿದ್ವಿ. But we pray, seeking for many things. We seek for the baptism of the Holy Spirit. ನಾವು ಪವಿತ್ರಾತ್ಮನ ದೇಶ ಸ್ನಾನಕ್ಕಾಗಿ ಹುಡುಕ್ತಾ ಇದ್ವಿ. ಇನ್ನು ಅನೇಕ ಸಂಗತಿಗಳಿಗಾಗಿ ದೇವರನ್ನ ಹುಡುಕ್ತಾ ಇದ್ವಿ, ಪ್ರಾರ್ಥಿಸ್ತಿದ್ವಿ. We seek for the gifts of the Holy Spirit. ಪವಿತ್ರಾತ್ಮನ ವರಗಳಿಗಾಗಿ ಹುಡುಕ್ತಾ ಇದ್ವಿ. We seek that God's name would be glorified in Bangalore and through our church. ಬೆಂಗಳೂರಲ್ಲಿ ನಮ್ಮ ಎಲ್ಲಾ ಸಭೆಗಳ ಮುಖಾಂತರ ದೇವರ ನಾಮವು ಮಹಿಮೆ ಹೊಂದಬೇಕು ಎಂಬುದನ್ನು ಹುಡುಕ್ತಾ ಇದ್ವಿ, ಪ್ರಾರ್ಥಿಸ್ತಿದ್ವಿ. We were very small, despised by everybody as false teachers and so many things. ನಾವು ಸುಳ್ಳು ಬೋಧಕರು ಅಂತ ಕರೆಯಲ್ಪಟ್ಟು ಮತ್ತು ಇನ್ನೂ ಅನೇಕ ಸಂಗತಿಗಳಿಗಾಗಿ ಇತರರಿಂದ ತಿರಸ್ಕಾರಕ್ಕೆ ಕಡೆಗಣನೆಗೆ ಒಳಗಾಗಿದ್ವಿ. That didn't bother us. We wanted God to be with us. And we began to seek the Lord. ಅದು ನಮಗೆ ಅಷ್ಟು ತೊಂದರೆ ಕೊಡಲಿಲ್ಲ. ದೇವರನ್ನ ಒಟ್ಟಿಗೆ ಇರಬೇಕು ಅಂತ ಬಯಸಿದ್ವಿ ಮತ್ತು ಕರ್ತನನ್ನ ಹುಡುಕಲು ಪ್ರಾರಂಭಿಸಿದೆವು. And I tell you, the result of what we see today has come out of those foundation years of seeking God in fasting and prayer. ನಾನು ನಿಮಗೆ ಹೇಳುತ್ತೇನೆ, ಇವತ್ತು ನಾವು ನೋಡುವಂತ ಒಂದು ಫಲಿತಾಂಶ ಇದೆಯಲ್ಲ, ಅದು ಅಷ್ಟು ವರ್ಷಗಳ ಅಸ್ಥಿವಾರವಾದ ದೇವರನ್ನು ಹುಡುಕುವಂಥದ್ದು ಪ್ರಾರ್ಥನೆ ಮತ್ತು ಉಪವಾಸಗಳಿಂದ ಬಂದಿರುವಂಥ ಫಲಿತಾಂಶವಾಗಿದೆ. And we've lost out on some of that by neglecting it. ಕೆಲವೊಂದನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಕೆಲವೊಂದನ್ನು ಕಳೆದುಕೊಂಡಿದ್ದೇವೆ. So I'm glad you're doing it again today. ನಾನು ಸಂತೋಷಿಸ್ತೀನಿ ಇವತ್ತು ನಾವು ಅದನ್ನು ಮತ್ತೊಮ್ಮೆ ಮಾಡ್ತಿರೋದಕ್ಕಾಗಿ. I want you to see the first great missionary movement in the early church was in Acts 13. ಪ್ರಾರಂಭದ ಸಭೆಗಳಲ್ಲಿನ ಆ ಒಂದು ದೊಡ್ಡ ಮಿಷನರಿಯ ಚಲಿಸುವಿಕೆಯನ್ನ ನೀವು ನೋಡಬೇಕು ಅಂತ ನಾನು ಬಯಸುತ್ತೇನೆ. ಅದು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿದೆ. Where Paul and Barnabas went out to preach the gospel and they went out and established a number of churches in different places. ಅಲ್ಲಿ ಪೌಲ ಬಾರ್ನಬರು ಸುವಾರ್ತೆಯನ್ನ ಸಾರಲು ಹೋದ್ರು, ಅನೇಕ ಸಭೆಗಳನ್ನ ನೆಟ್ಟರು ಕೂಡ ವಿಧ ವಿಧವಾದ ಸ್ಥಳಗಳಲ್ಲಿ. Because the Holy Spirit specifically told them to go out together. ಪವಿತ್ರಾತ್ಮನು ಅವರಿಬ್ಬರಿಗೆ ಒಟ್ಟಾಗಿ ಹೋಗುವಂತೆ ಪ್ರತ್ಯೇಕವಾಗಿ ತಿಳಿಸಿದನು. But turn to Acts chapter 13 and see how it began. ಅದು ಹೇಗೆ ಪ್ರಾರಂಭ ಆಯ್ತು ಅನ್ನುವಂಥದ್ದನ್ನ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. It says here about a number of people who were in Antioch. ಇಲ್ಲಿ ಹೇಳಲ್ಪಟ್ಟಿದೆ ಅನೇಕ ಜನರು ಅಂತಿಯೋಕ್ಯದಲ್ಲಿ ಇದ್ರು ಅಂತ. Prophets and teachers, prophets and teachers means they're very gifted people. ಪ್ರವಾದಿಗಳು, ಉಪದೇಶಕರು, ಅನೇಕ ವರಗಳನ್ನ ಹೊಂದಿದಂತವರು ಅಂತ ಅಲ್ಲಿ ಇದೆ. But in spite of that, they waited on the Lord. ಇದೆಲ್ಲದರ ಹೊರತಾಗಿ ಅವರು ಕರ್ತನಲ್ಲಿ ಕಾಯ್ದುಕೊಂಡ್ರು. It says in verse 2, they were ministering to the Lord. Ministering to the Lord means worshiping. They were not just praying. 2ನೇ ವಚನ ಹೇಳೋ ಪ್ರಕಾರ ಅವರು ಕರ್ತನಿಗೆ ಸೇವೆ ಮಾಡುತ್ತಾ ಇದ್ರು ಅಂತ. ಅದರ ಅರ್ಥ ಆರಾಧಿಸ್ತಿದ್ರು. ಅಂದರೆ ಅವರು ಕೇವಲ ಪ್ರಾರ್ಥನೆಯನ್ನ ಮಾಡ್ತಿರ್ಲಿಲ್ಲ, They were worshiping. ಅವರು ಆರಾಧಿಸುತ್ತಿದ್ದರು. You know, when you minister to people, you are preaching. ನೀವು ಮನುಷ್ಯರಿಗೆ ಸೇವೆ ಮಾಡುವಾಗ ಬೋಧನೆ ಮಾಡ್ತಿರ್ತೀರ ಅವರಿಗೆ. When you minister to the Lord, you're worshiping. ಆದರೆ ನೀವು ಕರ್ತನಿಗೆ ಸೇವೆ ಮಾಡುವಾಗ ನೀವು ಆರಾಧಿಸ್ತಿರ್ತೀರಿ. When you're praying, you're not ministering to the Lord, you're asking the Lord. ನೀವು ಪ್ರಾರ್ಥನೆ ಮಾಡುವಾಗ ಕರ್ತನಿಗೆ ಸೇವಿಸುತ್ತಿರುವುದಿಲ್ಲ, ಅದರ ಅರ್ಥ ನೀವು ಏನೋ ಒಂದು ಕೇಳ್ತಿರ್ತೀರಿ. It says they were worshiping the Lord, praising him, giving him glory and doing it with fasting. ಅವರು ಕರ್ತನನ್ನ ಆರಾಧಿಸುತ್ತಿದ್ದರು, ಸ್ತೋತ್ರ ಮಾಡುತ್ತಿದ್ದರು, ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಿದ್ದರು ಮತ್ತು ಅದನ್ನ ಉಪವಾಸದಿಂದ ಮಾಡುತ್ತಿದ್ದರು. And while they were in this process of fasting and ministering to the Lord, the Holy Spirit spoke.
ಅವರು ಯಾವಾಗ ಈ ಒಂದು ಉಪವಾಸದಲ್ಲಿದ್ಕೊಂಡು ಕರ್ತನಿಗೆ ಸೇವಿಸುತ್ತಿದ್ರಲ್ಲ, ಆಗ ಪವಿತ್ರಾತ್ಮನು ಅವರೊಟ್ಟಿಗೆ ಮಾತನಾಡಿದನು. So why didn't the Holy Spirit speak in the very first minute? ಯಾಕೆ ಪವಿತ್ರಾತ್ಮನು ಮೊದಲ ನಿಮಿಷದಲ್ಲೇ ಮಾತನಾಡಲಿಲ್ಲ? God is a rewarder, not of everybody. ದೇವರು ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ, ಅದು ಎಲ್ಲರಿಗೂ ಅಲ್ಲ. Hebrews 11:6 says God is a rewarder of those who diligently seek him. ಹಿಬ್ರಿಯ 11:6 ಹೇಳುತ್ತೆ, ಯಾರು ಆತನನ್ನ ಜಾಗರೂಕತೆಯಿಂದ ಹುಡುಕ್ತಾರಲ್ಲ ಆತನಿಗೆ ಪ್ರತಿಫಲವನ್ನ ಕೊಡ್ತಾರೆ ದೇವರು ಅಂತ. And when a person is dead in earnest and fasts and prays, ಯಾವ ಮನುಷ್ಯನು ಪ್ರಾರ್ಥನೆ ಮತ್ತು ಉಪವಾಸದಿಂದ ಜಾಗರೂಕವಾಗಿ ಹುಡುಕುವನಾಗಿರ್ತಾನಲ್ಲ, God sees this person is dead in earnest about something. ಆತನು ಯಾವುದೋ ಒಂದರ ಬಗ್ಗೆ ಆ ಒಂದು ಜಾಗರೂಕತೆ ಉಳ್ಳವನಾಗಿದ್ದಾನೆ ಎಂಬುದನ್ನ ದೇವರು ನೋಡ್ತಾರಲ್ಲಿ. And he's a rewarder of those who diligently seek him. ಯಾರು ಆತನನ್ನ ಜಾಗರೂಕವಾಗಿ ಹುಡುಕ್ತಾರಲ್ಲ ಅವರಿಗೆ ದೇವರು ಪ್ರತಿಫಲವನ್ನ ಕೊಡುತ್ತಾರೆ. He's not a rewarder of those who seek him casually or half-heartedly. ಯಾರು ಅರ್ಧಂಬರ್ಧ ಹೃದಯದಿಂದ ಬೇಕಾಬಿಟ್ಟಿಯಾಗಿ ದೇವರನ್ನ ಹುಡುಕ್ತಾರಲ್ಲ ಅಂತವರಿಗೆ ಪ್ರತಿಫಲವನ್ನ ಕೊಡೋದಿಲ್ಲ. My brothers and sisters, the reason why many of your prayers never get answered, ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ, ನಿಮ್ಮ ಅನೇಕ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಕ್ಕಿಲ್ಲಪ್ಪ ಅಂದ್ರೆ, why you do not live a life of continual fullness of the Holy Spirit, ಯಾಕೆ ನೀವು ಪವಿತ್ರಾತ್ಮ ಭರಿತವುಳ್ಳಂತ ಸಂಪೂರ್ಣ ಜೀವಿತವನ್ನ ಜೀವಿಸಲು ಆಗ್ತಾ ಇಲ್ಲ, is because God sees you don't seek him diligently. ನೀವು ಜಾಗರೂಕವಾಗಿ ಆತನನ್ನ ಹುಡುಕ್ತಾ ಇಲ್ಲ ಅಂತ ದೇವರು ನೋಡ್ತಿದ್ದಾರೆ. Jesus said, if you thirst, come to me. ನೀವು ಬಾಯಾರಿಕೆ ಉಳ್ಳವರಾಗಿದ್ರೆ ನನ್ನ ಬಳಿಗೆ ಬನ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. And rivers of living water will come out of you, you can drink. ನಿಮ್ಮೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು, ಅದರಿಂದ ಕುಡಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. But what if you don't thirst and just casually ask? Nothing will happen. ನೀವು ಬಾಯಾರಿದವರಾಗಿರದೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಕೇಳುವಾಗ ಏನಾಗತ್ತೆ? ಏನೂ ಆಗಲ್ಲ. You got to thirst, you got to long for it. ನೀವು ಅದಕ್ಕಾಗಿ ಬಾಯಾರಿದವರಾಗಿರಬೇಕು ಮತ್ತು ಬಯಕೆ ಉಳ್ಳವರಾಗಿರಬೇಕು. Like it says, I'll pour water upon the dry ground. ನಾನು ಒಣ ಭೂಮಿಯ ಮೇಲೆ ನೀರನ್ನು ಸುರಿಸುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ ಒಂದ್ ಕಡೆ. The dry ground is silently crying out to God. ಆ ಒಂದು ಒಣ ಭೂಮಿಯು ದೇವರಿಗಾಗಿ ಮೌನವಾಗಿ ಕೂಗಿ ಕರೆಯುತ್ತಿರುತ್ತದೆ. I'm dry, there's no water here. Pour some water on me. ನಾನು ಒಣಗಿ ಹೋಗಿದ್ದೇನೆ, ಇಲ್ಲಿ ನೀರಿಲ್ಲ, ನನ್ನ ಮೇಲೆ ನೀರನ್ನು ಸುರಿಸು ಅಂತ ಕೇಳುವಂಥದ್ದು. That's the silent cry of a dry ground. ಅದು ಆ ಒಂದು ಒಣ ಭೂಮಿಯ ಕೂಗಿನ ಕರೆಯಾಗಿದೆ. And when God sees that type of attitude, it says in Isaiah, I'll pour water on the dry ground on him that is thirsty. ದೇವರು ಆ ರೀತಿಯ ಒಂದು ಮನೋಭಾವವನ್ನ ನೋಡುವಾಗ ಯೆಶಾಯದಲ್ಲಿ ಹೇಳಿದಂತೆ ಆ ಒಂದು ಬಾಯಾರಿಕೆಯಿಂದ ಹಾತೊರೆಯುತ್ತಿರುವಂತ ಒಣ ಭೂಮಿಗೆ ನೀರನ್ನು ಸುರಿಸುವೆನು ಅಂತ ದೇವರು ಹೇಳ್ತಾರಲ್ಲಿ. So they were also ministering to the Lord in fasting. ಅಲ್ಲಿ ಅವರು ಕೂಡ ಕರ್ತನಿಗೆ ಸೇವಿಸುತ್ತಿದ್ರು, ಉಪವಾಸ ಮಾಡ್ತಾ ಇದ್ರು, praying, Our Father, hallowed be thy name, not only here when we are living in Antioch, but all around. ಕರ್ತರೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಾವು ಜೀವಿಸುತ್ತಿರುವಂತ ಅಂತಿಯೋಕ್ಯದಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆ ಎಂಬುದಾಗಿ ಪ್ರಾರ್ಥಿಸುತ್ತಿದ್ರು ಅವರು. God saw the burden of their heart, said, okay, I'm going to do something. ದೇವರು ಅವರ ಹೃದಯದ ಭಾರವನ್ನ ನೋಡಿ ಹೇಳ್ತಾರೆ, ಸರಿ, ನಾನು ನಿಮಗಾಗಿ ಏನೋ ಒಂದನ್ನ ಮಾಡ್ತೀನಿ ಅಂತ. I select Barnabas and Saul. ನಾನು ಬಾರ್ನಬ ಮತ್ತು ಸೌಲನನ್ನ ಆಯ್ಕೆ ಮಾಡ್ತೀನಿ. And when they heard the voice of the Holy Spirit, that means they felt in their spirit, God is appointing these two brothers among us to go out and minister. ಅವರು ಪವಿತ್ರಾತ್ಮನು ಮಾತನಾಡುವಂಥದ್ದನ್ನ ಕೇಳಿಸಿಕೊಂಡಾಗ ಅವರಿಗೆ ತಮ್ಮ ಆತ್ಮದಲ್ಲಿ ಈ ರೀತಿಯಾಗಿ ಅನಿಸ್ತು, ದೇವರು ನಮ್ಮ ಮಧ್ಯದಲ್ಲಿ ಈ ಇಬ್ಬರು ಸಹೋದರರನ್ನ ನೇಮಿಸುತ್ತಿದ್ದಾರೆ, ಅವರು ಹೋಗಿ ಸೇವೆ ಮಾಡ್ತಾರೆ ಅಂತ ಹೇಳಿದ್ರು. They again fasted and prayed. ಅವರು ಮತ್ತೊಮ್ಮೆ ಉಪವಾಸ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. First they fasted and worshiped. Verse 2. ಅವರು ಮೊದಲು ಉಪವಾಸ ಮಾಡಿ ಆರಾಧಿಸಿದ್ರು, 2ನೇ ವಚನ. Now they fasted and prayed. ಈಗ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ. Oh Lord, thank you for showing us. ಓ ಕರ್ತರೆ, ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. Now we're going to send out these two people to minister your word in different places. ಈ ಇಬ್ಬರು ಜನರನ್ನ ಕಳಿಸ್ಕೊಡ್ತೇವೆ ನಿಮ್ಮ ಒಂದು ವಾಕ್ಯವನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಸಾರಲು. They laid hands on them, prayed and fasted for them. ಅವರು ತಮ್ಮ ಕೈಗಳನ್ನ ಅವರ ಮೇಲಿಟ್ಟು ಅವರಿಗಾಗಿ ಪ್ರಾರ್ಥಿಸಿ ಉಪವಾಸ ಮಾಡಿದ್ರು. And they went out and they planted churches all over. ಅವರು ಹೊರಗೆ ಹೋಗಿ ಎಲ್ಲಾ ಕಡೆ ಸಭೆಗಳನ್ನ ನೆಟ್ಟುವವರಾದ್ರು. This is how the CFC work started. ಈ ರೀತಿಯಾಗಿ CFC ಸಭೆಯಲ್ಲಿ ಕಾರ್ಯವು ಪ್ರಾರಂಭ ಆಯಿತು. We prayed, we fasted, we never knew. ನಾವು ಪ್ರಾರ್ಥಿಸಿದ್ವಿ, ಉಪವಾಸ ಮಾಡಿದ್ವಿ, ನಮಗೆಂದಿಗೂ ಗೊತ್ತಿರಲಿಲ್ಲ. For 6 years we were in Bangalore, never going outside. We had no churches outside. ನಾವು ಬೆಂಗಳೂರಿನಲ್ಲಿ 6 ವರ್ಷ ಇದ್ವಿ, ಹೊರಗಡೆ ನಾವು ಹೋಗ್ತಿರ್ಲಿಲ್ಲ, ಹೊರಗಡೆ ನಮಗೆ ಸಭೆ ಇರಲಿಲ್ಲ. Just one in Bangalore. ಕೇವಲ ಬೆಂಗಳೂರಿನಲ್ಲಿ ಮಾತ್ರ. We would pray, we would fast, we would seek the Lord.
we would praise Him. ನಾವು ಪ್ರಾರ್ಥಿಸಿದೆವು, ಉಪವಾಸ ಮಾಡಿದೆವು, ಕರ್ತನನ್ನು ಹುಡುಕಿದೆವು ಮತ್ತು ಸ್ತೋತ್ರ ಮಾಡಿದೆವು. We were a small group, we were despised, rejected. ನಾವು ಸಣ್ಣ ಗುಂಪಾಗಿದ್ವಿ, ಎಲ್ಲರಿಂದ ತಿರಸ್ಕಾರಕ್ಕೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ವಿ. But all of a sudden, ಆದರೆ ಆ ಒಂದು ಕ್ಷಣದಲ್ಲಿ, just like we read in Acts 13, and the churches began to be established different places. ಅಪೊಸ್ತಲರ ಕೃತ್ಯಗಳು 13ರಲ್ಲಿ ನಾವು ನೋಡೋ ಪ್ರಕಾರ ಸಭೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಾರಂಭವಾದವು. We find in the last 30 years, God has established churches all over, and not only in India, but in other places too. ಕಳೆದ 30 ವರ್ಷಗಳಲ್ಲಿ ದೇವರು ತಮ್ಮ ಸಭೆಗಳನ್ನ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಇತರ ದೇಶಗಳಲ್ಲೂ ಕೂಡ ನೆಟ್ಟಿದ್ದಾರೆ. And raised up, most wonderful thing God has done is raised up elders. ದೇವರು ಎಬ್ಬಿಸಿದ್ದಾರೆ. ಅದ್ಭುತವಾದ ಸಂಗತಿ ದೇವರು ಮಾಡಿದ್ದೇನಪ್ಪ ಅಂದ್ರೆ ಸಭಾ ಹಿರಿಯರನ್ನ ದೇವರು ಎಬ್ಬಿಸಿದ್ದಾರೆ. So that's what we see in the next chapter, Acts 14. ಅದನ್ನೇ ನಾವು ಮುಂದೆ ನೋಡುವಂತದ್ದು ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ. After they had appointed, planted churches in different places, ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಯನ್ನ ನೆಟ್ಟ ನಂತರ, ಅಂದ್ರೆ ಸ್ಥಾಪಿಸಿದ ನಂತರ, the next step. So see the different steps. ಮುಂದಿನ ಹಂತ, ಬೇರೆ ಬೇರೆ ಹಂತಗಳನ್ನ ನೀವಿಲ್ಲಿ ನೋಡ್ತೀರಿ. First in Acts 13:2, ಮೊದಲು ಅಪೊಸ್ತಲರ ಕೃತ್ಯಗಳು 13:2, they were seeking God's will. ಅವರು ದೇವರ ಚಿತ್ತವನ್ನು ಹುಡುಕ್ತಿದ್ರು. How should we glorify your name in other places? ಬೇರೆ ಬೇರೆ ಸ್ಥಳಗಳಲ್ಲಿ ಹೇಗೆ ದೇವರ ನಾಮವನ್ನ ಮಹಿಮೆ ಪಡಿಸೋದು ಅಂತ. To find out, they worshipped and fasted. ಅವರು ಅದನ್ನ ಕಂಡುಕೊಳ್ಳಲು ಉಪವಾಸ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. Once God had spoken, second step, God said, send these people out. ದೇವರು ಅವರೊಟ್ಟಿಗೆ ಮಾತನಾಡಿದ ನಂತರ ಎರಡನೇ ಹಂತ, ದೇವರು ಅವರನ್ನ ಹೊರಗಡೆ ಸೇವೆ ಕಳಿಸ್ರಿ ಅಂತ ಹೇಳಿದ್ರು. Again they prayed and fasted. ಅವರು ಮತ್ತೊಮ್ಮೆ ಪ್ರಾರ್ಥಿಸಿದ್ರು, ಉಪವಾಸ ಮಾಡಿದ್ರು. Remember fasting every time. ಅವರು ಪ್ರತಿ ಬಾರಿ ಉಪವಾಸ ಮಾಡಿದ್ರು. And the third time, ಮೂರನೇ ಸಲ, we see when Paul had planted these churches, and now he had to appoint elders. ಮೂರನೇ ಸಲ ಪೌಲನು ಈ ರೀತಿಯ ಸಭೆಗಳನ್ನ ಸ್ಥಾಪಿಸಿದ ನಂತರ ಸಭಾ ಹಿರಿಯರನ್ನ ನೇಮಕ ಮಾಡುವಂತದ್ದನ್ನ ನೋಡ್ರಿ. It's a very big responsibility to appoint elders. ಇದು ಒಂದು ಬಹಳ ದೊಡ್ಡ ಜವಾಬ್ದಾರಿ, ಸಭಾ ಹಿರಿಯರನ್ನ ನೇಮಿಸುವಂತದ್ದು. It says in Acts 14:23, ಅಪೊಸ್ತಲರ ಕೃತ್ಯಗಳು 14:23, when they all came back after appointing churches, maybe a year or so later, ಅವರು ಸಭೆಗಳನ್ನ ಸ್ಥಾಪಿಸಿ ಸ್ವಲ್ಪ ವರ್ಷಗಳ ನಂತರ ಬಂದಾಗ, and he appointed elders having prayed with fasting. ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಪ್ರತಿ ಸಭೆಯಲ್ಲಿ ಹಿರಿಯರನ್ನ ನೇಮಿಸಿದರು. Notice how at each stage there was fasting and prayer. ನೋಡ್ರಿ, ಪ್ರತಿ ಹಂತದಲ್ಲೂ ಕೂಡ ಅವರು ಉಪವಾಸ ಮಾಡಿದ್ರು ಮತ್ತೆ ಪ್ರಾರ್ಥನೆ ಮಾಡಿದ್ರು. They were dead in earnest about glorifying God's name. ಅವರು ದೇವರ ನಾಮವನ್ನ ಮಹಿಮೆಗೆ ತರಲು ಬಹಳ ಕಾತುರತೆ ಉಳ್ಳವರಾಗಿದ್ರು. They were dead in earnest about seeing that the word of God goes out. ದೇವರ ವಾಕ್ಯವು ಹೊರಗಡೆ ಎಲ್ಲಾ ಕಡೆ ಹೋಗ್ಬೇಕು ಅನ್ನುವಂತ ವಿಷಯದಲ್ಲಿ ಬಹಳ ಅಭಿಲಾಷೆ ಹೊಂದಿದ್ರು ಅವರು. And we must have a burden today that the word of God goes out, ನಾವು ಕೂಡ ಅದೇ ಭಾರವನ್ನ ಹೊಂದಿರಬೇಕು, ದೇವರ ವಾಕ್ಯವು ಎಲ್ಲಾ ಕಡೆ ಹೋಗ್ಬೇಕು ಅಂತ. especially with the situation that we find in our country in India today with so many anti-Christian forces. ಇಂದು ನಮ್ಮ ದೇಶದಲ್ಲಿ ಪರಿಸ್ಥಿತಿ ಯಾವ ತರ ಇದೆಯಪ್ಪ ಅಂದ್ರೆ ಅನೇಕ ಆ ಒಂದು ಕ್ರಿಸ್ತ ವಿರೋಧಿಯ ಚಟುವಟಿಕೆ, ಆ ಒಂದು ಆತ್ಮ ನಡೀತಾ ಇದೆ. We have to pray and fast and pray that Jesus' name will be glorified in this land. ನಾವು ಪ್ರಾರ್ಥಿಸಬೇಕು, ಉಪವಾಸ ಮಾಡಬೇಕು, ಯೇಸುವಿನ ನಾಮವು ಈ ಒಂದು ಜಾಗದಲ್ಲಿ ಮಹಿಮೆ ಹೊಂದಬೇಕು ಅನ್ನೋ ಸಲುವಾಗಿ. Not only through CFC but all of God's people. CFC ಮುಖಾಂತರ ಮಾತ್ರ ಅಲ್ಲ, ಎಲ್ಲಾ ದೇವಜನರ ಮುಖಾಂತರ. CFC is only a smaller part of God's work in India. ದೇವರು ಭಾರತದಲ್ಲಿ ಮಾಡುವಂತ ಒಂದು ಕಾರ್ಯದ ಒಂದು ಸಣ್ಣ ಭಾಗ CFC ಆಗಿದೆ ಅಷ್ಟೇ. And we want God's name to be glorified. ನಮಗೆ ದೇವರ ನಾಮವು ಮಹಿಮೆ ಹೊಂದಬೇಕಷ್ಟೇ. So I pray that that will happen as we come and see God together today. ನಾನು ಪ್ರಾರ್ಥಿಸ್ತೀನಿ, ಇವತ್ತು ನಾವು ಒಟ್ಟಾಗಿ ಬಂದು ದೇವರನ್ನ ಹುಡುಕುವಾಗ ಆ ರೀತಿಯಾಗಿ ಆಗ್ಲಿ ಅಂತ. That it will not just be an empty ritual. ಅದು ಒಂದು ಖಾಲಿ ಒಂದು ಆಚರಣೆ ಆಗಬಾರ್ದು. And I believe that what we start today, I hope, will become a habit for many of you. ನಾನು ನಂಬ್ತೇನೆ, ಇವತ್ತು ನಾವೇನು ಪ್ರಾರಂಭ ಮಾಡ್ತೀವಲ್ಲ, ಇದು ಅನೇಕರಲ್ಲಿ ಒಂದು ಹವ್ಯಾಸವಾಗಿ ಮಾರ್ಪಡತ್ತೆ ಅಂತ. Particularly you young people. ಪ್ರತ್ಯೇಕವಾಗಿ ಯೌವನಸ್ಥರು, ನೀವು To discipline yourself. ನಿಮ್ಮನ್ನ ನೀವು ಶಿಸ್ತುಪಡಿಸ್ಕೊಳ್ರಿ. If you haven't started, start with missing one meal in a week. ನೀವು ಇದನ್ನ ಇನ್ನೂ ಪ್ರಾರಂಭಿಸಿಲ್ಲ ಅಂದ್ರೆ ವಾರದಲ್ಲಿ ಒಂದು ಹೊತ್ತಿನ ಊಟವನ್ನ ತಪ್ಪಿಸಿಕೊಳ್ಳುವ ಮುಖಾಂತರ ಪ್ರಾರಂಭಿಸ್ರಿ. Then go to 2 meals in a week. ನಂತರ ವಾರದಲ್ಲಿ 2 ಹೊತ್ತಿನ ಊಟ ತಪ್ಪಿಸಿಕೊಳ್ಳೋದನ್ನ ಕಲ್ತ್ಕೊಳ್ರಿ. Then go to 3 meals in a week. ನಂತರ ವಾರಕ್ಕೆ 3 ಹೊತ್ತಿನ ಊಟ. And I remember in my younger days as a discipline, I'd fast for 24 hours once a week regularly. ನನಗೆ ನೆನಪಿದೆ, ನಾನು ಯೌವನಸ್ಥ ದಿನದಲ್ಲಿ ನನ್ನನ್ನು ನಾನು ಯಾವ ರೀತಿ ಶಿಸ್ತುಪಡಿಸಿಕೊಳ್ಳುತ್ತಿದ್ದೆ ಅಂದರೆ, ವಾರದಲ್ಲಿ 24 ಗಂಟೆ ನಾನು ಉಪವಾಸ ಇರುವುದನ್ನು ಕಲಿತುಕೊಂಡಿದ್ದೆ. And during times of crisis, ಆ ಒಂದು ಸಂಕಟದ ಸಮಯದಲ್ಲಿ, ಅಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ, I remember in the early days, sometimes we came to a crisis in our CFC
early days, and ನನಗೆ ನೆನಪಿದೆ ಆ ಒಂದು ಪ್ರಾರಂಭದ ದಿನಗಳಲ್ಲಿ CFCಯಲ್ಲಿ ಆ ಒಂದು ಬಿಕ್ಕಟ್ಟು ಆ ಒಂದು ಏನೋ ಒಂದು ಸಮಸ್ಯೆ ಬಂದಾಗ Ian and I would decide that by ourselves, without anybody knowing it, he and I would fast for 3 days. ಸ್ವತಃ ನಾನು ಮತ್ತು ಸಹೋದರ ಏನ್ರವರು ಯಾರಿಗೂ ತಿಳಿಯದಂತೆ 3 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ದೆವು. And seek God without food, just drinking liquids. ನಾವು ದೇವರನ್ನ ಹುಡುಕ್ತಿದ್ವಿ, ಊಟವನ್ನ ತೆಗೆದುಕೊಳ್ತಿರ್ಲಿಲ್ಲ, ಕೇವಲ ಲಿಕ್ವಿಡ್ ಮಾತ್ರ ತೆಗೆದುಕೊಳ್ತಿದ್ವಿ. And we remember those days of crisis when at the end of it, God gave us direction for the future and we went forward. ನಮಗೆ ನೆನಪಿದೆ ಆ ಒಂದು ಬಿಕ್ಕಟ್ಟು ಆ ಸಮಯದಲ್ಲಿ ಶಮನಗೊಂಡಾಗ ದೇವರು ಆ ಒಂದು ಭವಿಷ್ಯಕ್ಕಾಗಿ ನಮಗೆ ದಿಕ್ಕನ್ನ ಒಂದು ನಿರ್ದೇಶನವನ್ನ ಕೊಟ್ಟರು. ಅದನ್ನ ನೋಡಿ ನಾವು ಮುಂದೆ ಸಾಗಿದೆವು. We did that once or twice. ನಾವು ಅದನ್ನ 1 ಅಥವಾ 2 ಬಾರಿ ಮಾಡಿದ್ದೇವೆ. And so we've seen at different stages in the development of CFC too. ಹಾಗಾಗಿ ನಾವು ಕೂಡ CFCಯಲ್ಲಿ ಈ ಒಂದು ವಿವಿಧ ಹಂತಗಳನ್ನ ನೋಡಿದ್ದೇವೆ. Exactly like we see in Acts 13 and 14. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯದಲ್ಲಿ ನೋಡಿರೋ ಪ್ರಕಾರವೇ There was prayer and fasting. ಅಲ್ಲಿ ಒಂದು ಉಪವಾಸ ಮತ್ತು ಪ್ರಾರ್ಥನೆ ಇತ್ತು. Casting out demons, number of cases. ದೆವ್ವಗಳನ್ನ ಬಿಟ್ಟು ಓಡಿಸುವಂತದ್ದು ಅನೇಕ ಸಂಖ್ಯೆಗಳಿವೆ ನಮ್ಮಲ್ಲಿ. Just like we read in Acts 17, prayer and fasting. ಅಪೊಸ್ತಲರ ಕೃತ್ಯಗಳು 17ರಲ್ಲಿ ಓದೋ ಪ್ರಕಾರ ಉಪವಾಸ ಮತ್ತು ಪ್ರಾರ್ಥನೆ ಮಾಡೋದ್ರಿಂದ. So God doesn't want to use just 1 or 2 brothers. ದೇವರು ನಮ್ಮಲ್ಲಿ ಒಬ್ಬರು ಮತ್ತು ಇಬ್ಬರು ಸಹೋದರರನ್ನ ಮಾತ್ರ ಉಪಯೋಗಿಸೋದಲ್ಲ. He wants to use all of us, brothers and sisters, as a church. ಸಭೆಯಾಗಿ ಆತನು ಎಲ್ಲರನ್ನೂ ಉಪಯೋಗಿಸ ಬಯಸುತ್ತಾನೆ. And that's why we need to come together. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಬರ್ತೇವೆ. And I believe that the purpose why we fast and pray together ನಾನು ನಂಬ್ತೇನೆ ಆ ಒಂದು ಉದ್ದೇಶ ನಾವು ಕೂಡಿ ಬರುವಂತದ್ದು ಉಪವಾಸ ಮತ್ತು ಪ್ರಾರ್ಥನೆ ಮಾಡಲು is to encourage all of us to do it on our own as well. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸೋದೇನಪ್ಪ ಅಂದ್ರೆ ನೀವು ಸ್ವತಃ ನೀವಾಗಿ ಅದನ್ನ ಮಾಡುವವರಾಗಿರ್ಬೇಕು. So I hope this will be a good beginning for many of you to start a discipline in your life. ನಿಮ್ಮ ಜೀವಿತದಲ್ಲಿ ನಿಮ್ಮಲ್ಲಿ ಅನೇಕರು ಆ ಒಂದು ಶಿಸ್ತುಬದ್ಧ ಜೀವನವನ್ನ ನಡೆಸಲು ಇದು ಒಂದು ಒಳ್ಳೆ ಪ್ರಾರಂಭ ಅಂತ ನಾನು ನಿರೀಕ್ಷಿಸ್ತೇನೆ. A prayer and fasting as a discipline, and gradually it will become a habit. ಶಿಸ್ತುಬದ್ಧವಾಗಿ ಆ ಒಂದು ಉಪವಾಸ ಮತ್ತು ಪ್ರಾರ್ಥನೆಯು ಕ್ರಮೇಣವಾಗಿ ಹವ್ಯಾಸಕ್ಕೆ ಮಾರ್ಪಡುತ್ತದೆ. And you'll find a power not coming through the fasting but coming through the Holy Spirit. ನೀವು ಕಂಡುಕೊಳ್ತೀರಿ ಆ ಬಲವು ಬರುವಂತದ್ದನ್ನ. ಅದು ಉಪವಾಸದಿಂದ ಬರುವಂತದ್ದಲ್ಲ, ಪವಿತ್ರಾತ್ಮನ ಮುಖಾಂತರ ಬರುವಂತದ್ದಾಗಿದೆ. Who's a rewarder of those who diligently seek him. ತನ್ನನ್ನು ಜಾಗೃತವಾಗಿ ಹುಡುಕುವವನಿಗೆ ಪ್ರತಿಫಲವನ್ನ ದೇವರು ಕೊಡುತ್ತಾರೆ. God bless you. Let's just bow in prayer. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ತಲೆ ಬುಗ್ಗಿಸಿ ಪ್ರಾರ್ಥಿಸೋಣ. Heavenly Father, it's so easy for us to be stirred temporarily, momentarily, hearing a word like this. ಪರಲೋಕದ ತಂದೆಯೇ, ಈ ಒಂದು ವಾಕ್ಯವನ್ನ ಕೇಳುವಾಗ ಬಹಳ ಸುಲಭ, ನಾವು ಒಂದು ರೀತಿ ಉತ್ಸಾಹದಲ್ಲಿರೋದು, ಉಲ್ಲಾಸವಾಗಿರೋದು. I pray it will not be momentary. ನಾನು ಪ್ರಾರ್ಥಿಸ್ತೀನಿ ಇದು ಈ ಕ್ಷಣ ಮಾತ್ರ ಇರಬಾರ್ದು ಅಂತ. I pray you that the Holy Spirit will come upon us and stir us and remind us of the seed that's sown here in the we. ನಾನು ಪ್ರಾರ್ಥಿಸ್ತೇನೆ ಪವಿತ್ರಾತ್ಮನು ನಮ್ಮ ಮೇಲೆ ಬಂದು ನಮ್ಮನ್ನು ಜಾಗೃತಗೊಳಿಸಿ ಮತ್ತು ನಮಗೆ ನೆನಪು ಮಾಡಿಕೊಡ್ಲಿ. ನಾವು ಇಲ್ಲಿ ಬಿತ್ತುವಂತ ಬೀಜವು ಹೆಚ್ಚು ಬೆಳೆಯನ್ನ ಕೊಯ್ಯುವಂತಾಗಲಿ. Keep on being reminded of it till our lives are changed and gripped by the truth of your word. ಅದು ನಮಗೆ ನೆನಪು ಮಾಡಿಕೊಡ್ತಾ ಇರಲಿ. ನಿಮ್ಮ ಸತ್ಯ ವಾಕ್ಯದಿಂದ ನಮ್ಮ ಜೀವಿತವು ಬದಲಾಗಲಿ ಮತ್ತು ನಾವು ಅದನ್ನು ಹಿಡಿದುಕೊಳ್ಳುವಂತಾಗಲಿ. Help us each one and as a church, we pray in Jesus' name. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ರಿ, ಸಭೆಯಾಗಿ ಸಹಾಯ ಮಾಡ್ರಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.